ಕರ್ನಾಟಕದಲ್ಲಿ ಯಾವುದಾದ್ರೂ ಒಂದು ಕರ್ನಾಟಕದ ಕೋಲಾರಲ್ಲಿ ಹೇಳ್ತಾರೆ, ಕರ್ನಾಟಕದಲ್ಲಿ ಯಾವುದಾದ್ರೂ ಒಂದು ತಾಲೂಕಲ್ಲಿ ಹೈಯೆಸ್ಟ್ ಎಜುಕೇಶನ್ಗೆ ಪ್ರಿಫರೆನ್ಸ್ ಕೊಟ್ಟು ಕಟ್ಟಡಗಳು ಹಾಸ್ಟೆಲ್ ಬಿಲ್ಡಿಂಗ್ಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಕೋಲಾರ ಒಂದು ಮಾತ್ರ. ನಮಸ್ಕಾರ. ಮೊದಲನೇದಾಗಿ ಒಳ್ಳೆಯ ಕಾರ್ಯಕ್ರಮ. ನಾನು ಸ್ವಲ್ಪ ಹೊರವಾಗಿ ಬರೋದು ಬೇರೆ ಯಾವುದೋ ಇವತ್ತು ರೈತರ ಬಗ್ಗೆ ಒಂದು ಸೆಂಟ್ರಲ್ ಗೌರ್ಮೆಂಟ್ ಕಾರ್ಯಕ್ರಮ ಇರೋದ್ರಿಂದ ಲಾಸ್ಟ್ ಡೇ ಬೇರೆ ಇವತ್ತು ಅದು ಹೋಗಿ ಮುಗಿಸ್ಕೊಂಡು ಬರೋ ಸ್ವಲ್ಪ ಲೇಟ್ ಆಯಿತು. ಅದು ಪರವಾಗಿಲ್ಲ. ಯಾಕಂದರೆ ಕಾನೂನು ವಿದ್ಯಾರ್ಥಿಗಳು ಅಂತ ಹೇಳಿದ್ರೆ ಶಿಸ್ತನ್ನು ಪಾಲನೆ ಮಾಡಿ ಕಾನೂನನ್ನ ಜನಗಳಿಗೆ ಅನ್ಯಾಯ ಆಗಿರೋದಕ್ಕೆ ನ್ಯಾಯವನ್ನು ಕೊಡಿಸಿರೋದು, ಅನ್ಯಾಯವೂ ಆಗಿಲ್ಲ ನ್ಯಾಯವೂ ಆಗಿಲ್ಲ ಅನ್ನೋರಿಗೆ ನ್ಯಾಯವನ್ನು ಕೊಡಿಸುವಂತ ವಿದ್ಯಾರ್ಥಿಗಳು ಅದನ್ನೆಲ್ಲ ನೀವು ಅರ್ಥ ಮಾಡ್ತೀವಿ. ಇವತ್ತು ಈ ಕಾರ್ಯಕ್ರಮದಲ್ಲಿ ಇವತ್ತು ವಾರ್ಷಿಕೋತ್ಸವ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂಥ ನಮ್ಮ ಅಜ್ಮೇರ್ ಅಮೀರ್ ಮರಣ ಅವರು ಧನ್ಯವಾದಗಳನ್ನು ತಿಳಿಸ್ತೀನಿ. ಎಲ್ಲ ಕಾರ್ಯಕ್ರಮದಲ್ಲೂ ಇವಾಗ ನಾನು ಸ್ವಲ್ಪ ಲೇಟ್ ಆಯಿತು, ಒಂದು 10 ಫೋನ್ ಮಾಡಿದ್ರು. ಇಲ್ಲಪ್ಪ ಕಾನೂನು ವಿದ್ಯಾರ್ಥಿಗಳು ನಾವು ಸ್ವಲ್ಪ ಜಲ್ದಿ ಹೋಗ್ಬೇಕು, ಆಮೇಲೆ ಅವ್ರು ಕಾನೂನು ಮಾತಾಡ್ತಾರೆ. ಆಮೇಲೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ರೈತರಾಗ್ಬೋದು, ಇಲ್ಲಿರ್ತಕ್ಕಂಥ ಜನ ಸ್ವಲ್ಪ ಸಮಾಧಾನವಾಗಿ ಹೋಗುವಂಥವ್ರು, ಅವಸರ ಪಡುವಂಥವ್ರು ಇರೋಣ, ಸ್ವಲ್ಪ ಸಮಾಧಾನ ಇರ್ತವ್ರು. ನಾವೆಲ್ಲ ಸಮಾಧಾನವಾಗಿ ಹೋಗೋಣ. ನಾವೆಲ್ಲ ಕೋಲಾರ ಜಿಲ್ಲೆಯವರು ಚಿನ್ನದಂತ ಮನುಷ್ಯರು, ಹಾಲಿನಂತ ಮನುಷ್ಯರು, ಸಿಲ್ಕ್ನಂತ ಮನುಷ್ಯರು ನಾವಂತ ಮಾತಾಡ್ತಿದ್ದೀನಿ. ಅದಕ್ಕೆ ಅವ್ರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಆಮೇಲೆ ಎ ವಿ ಪ್ರಶಾಂತ್ ಅವರು, ಹಾಗೆ ಎ ಎಸ್ ಶ್ರೀನಿವಾಸ್ ಗೌಡರು ಪ್ರಾಂಶುಪಾಲರು, ಅವರು ನಾನು ಬಂದಿಲ್ವಾ? ಓಕೆ ಓಕೆ ಓಕೆ. ಆಮೇಲೆ ಯಾವುದೇ ಒಂದು ಕಾರ್ಯಕ್ರಮ, ಕಾಲೇಜ್ ಅಭಿವೃದ್ಧಿ ವಿಚಾರದಲ್ಲಿ, ಕಾಲೇಜಿನ ಯಾವುದೇ ಒಂದು ಮಾಹಿತಿ ಕೊಡೋದ್ರಲ್ಲಿ ನಮ್ಮ ಪ್ರೊಫೆಸರ್ ಡಾಕ್ಟರ್ ಅಂಬೇಡ್ಕರ್ ಅವರು ಏನಿದ್ದಾರೆ, ಅವರು ತುಂಬಾ ಉತ್ತಮವಾದಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೇನಂದ್ರೆ ನಾವು ಇಲ್ಲಿ ಕಾಲೇಜ್ ಅಭಿವೃದ್ಧಿ ಸಮಿತಿ ಕಮಿಟಿ ಮೀಟಿಂಗ್ ಮಾಡಿಲ್ಲ ಇದುವರೆಗೂ. ಯಾಕೆ ಮಾಡಿಲ್ಲ ಅಂದ್ರೆ ಅಧ್ಯಕ್ಷ, ಆ ಸಮಿತಿಗೆ ಅಧ್ಯಕ್ಷ ನಾನೇ ಇರ್ತೀನಿ, ಆ ಕಮಿಟಿಗೆ ಚೇರ್ಮನ್ ನಾನೇ ಇರ್ತೀನಿ. ನಾನು ಬಂದು ಕೂತ್ಕೊಂಡು ಏನ್ ಮಾಡ್ತಾ ಇದ್ರ, ಸ್ಟೂಡೆಂಟ್ಸ್ಗೆ ಏನಿದೆ, ಏನೇನು ಪ್ರಾಬ್ಲಮ್ಸ್ ಇದಾವೆ, ಏನಿದಾವೆ ಎಲ್ಲವನ್ನು ಕೇಳುವಂತ ಅಧಿಕಾರ, ಅವ್ರನ್ನ ಕ್ವಶನ್ ಮಾಡುವಂತ ಅಧಿಕಾರ ನನಗಿದೆ. ನಾನು ಮಾಡ್ಬೋದು, ಯಾಕಂದ್ರೆ ಅಷ್ಟೊಂದು ಪವರ್ ಇರುತ್ತೆ ಕಮಿಟಿಗೆ. ಆದ್ರೂ ನಾನು ಏನಕ್ಕೆ ಮಾತಾಡಿಲ್ಲ, ಏನಕ್ಕೆ ಮೀಟಿಂಗ್ ಮಾಡಲ್ಲ ಅಂತ ಹೇಳಿದ್ರೆ ಎಲ್ಲವೂ ಅವ್ರು ನೋಡ್ಕೊಳ್ತಾರೆ. ಕರೆಕ್ಟ್ ಇವತ್ತು ನೀವು ಸ್ಟಿಲ್ಲೇ ಹೊಡೆದಿದ್ದು, ವಿಜಿಲ್ ಹಾಕಿದ್ದು, ಕಿರ್ಚಿದ್ ಹೊಡೆದ್ರು ಬಂದು ಅವ್ರು 100% ಪರ್ಫೆಕ್ಟ್ ಆಗಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನ. ಆಮೇಲೆ ಇದೇ ಕಾಲೇಜಿನ ವಿದ್ಯಾರ್ಥಿಗಳಾಗಿ ಒಂದು ಸಂಘವನ್ನು ಮಾಡಿಕೊಂಡು ಅಭಿವೃದ್ಧಿ ವಿಚಾರದಲ್ಲಿ ಪೇಂಟಿಂಗ್ ಏನೇ ಆದರೂ ಇಲ್ಲಿ ಒಂದು ಸವಲತ್ತುಗಳು ಮಾಡ್ತಾ ಇರ್ತಕ್ಕಂಥ ನಮ್ಮ ಜಾಕೀರ್ ಉಮೇಶ್ ಹುಸೇನ್ ಅವರಿಗೂ ನಾನು ಧನ್ಯವಾದ ತಿಳಿಸ್ತೀನಿ. ಅದೇ ರೀತಿ ನಮ್ಮ ಸುಬ್ರಹ್ಮಣ್ಯ ಅವರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ KM ಚೌಡೆ ಅವರ ಆತ್ಮೀಯ ಸ್ನೇಹಿತರು, ನಮ್ಮ ಅಣ್ಣ ಯಾಕಂದ್ರೆ ನಾವು ತುಂಬಾ ಆತ್ಮೀಯತೆ ನಮ್ಮ ಚೌಡೇಗೌಡರಿದ್ದಾರೆ, ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಆಮೇಲೆ ನಮ್ಮ ಚೌಡಮ್ಮ ಅವರು ಬರಬೇಕಾಗಿತ್ತು, ಬಂದಿಲ್ಲ. ಆಮೇಲೆ ನಮ್ಮ ಯೋಜನಾ ಪ್ರಾಧಿಕಾರ, ಪಟ್ಟಣ ಪಂಚಾಯಿತಿ ಯೋಜನಾ ಪ್ರಾಧಿಕಾರ ಅಧ್ಯಕ್ಷ ಅಂತ ನಮ್ಮ ಚೌಡರೆಡ್ಡಿ ಅವರು ಬಂದಿದ್ದಾರೆ. ಅನೇಕ ನಮ್ಮ ಮುಖಂಡರು ಎಲ್ಲರೂ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ನೀವು ಇವತ್ತಿರೋದು ನನಗೆ ಧನ್ಯವಾದ. ವಿದ್ಯೆ ಅನ್ನೋದು ತುಂಬಾ ಮುಖ್ಯವಾದದ್ದು. ನಾವು ಸಾಯ್ಬೋದು, ಎಲ್ಲರೂ ಸಾಯ್ತಾರೆ. ಭೂಮಿ ಮೇಲೆ ಹುಟ್ಟಿದ್ದವರು ಎಲ್ಲರೂ ಸಾಯ್ತಾರೆ. ಆದರೆ ತಿರ್ಗಾ ಮುಕ್ತಿ ವೈಭವ ನಮಗೆ ಗೊತ್ತಿಲ್ಲ. ಹುಟ್ಟಿರುವುದೇ ಭಾರತ ದೇಶದ ಒಂದು ಭಾಗ್ಯ. ಆದರೆ ನಮ್ಮ ದಾಖಲೆ ಏನಿರ್ತಾವೆ, ನಾವು ಓದಿರುವಂಥ ದಾಖಲೆ, ಆ ಕಾಲೇಜು, ಆ ಶಾಲೆ, ಸ್ಕೂಲು, ಆ ಟೀಚರ್ಸ್ಗೂ ಎಲ್ಲವೂ ಶಾಶ್ವತವಾಗಿ ಉಳಿಯುವಂಥದ್ದು ಇದೆ. ಆ ಡಾಕ್ಯುಮೆಂಟೇ ನಿಮ್ಗೆ ಶಾಶ್ವತವಾಗಿ ಉಳಿಯುತ್ತೆ, ಏನು ಉಳಿಯೋದಿಲ್ಲ, ಶಾಶ್ವತವಾಗಿ ಉಳಿಯುತ್ತೆ. ಇವತ್ತು ನೀವು ಬೇಕಂದ್ರೆ ಇಲ್ಲಿರುವಂಥ ಸ್ಟೂಡೆಂಟ್ಸು ಬೆಳಗ್ಗೆ ಬರಬೇಕಂದ್ರೆ ನಿಮ್ಮ ತಂದೆ ತಾಯಿಗೆ ನೀವು ಜೋರಾಗಿ ಮಾತಾಡಿ ಬಂದಿರ್ಬೋದು. ಇಲ್ಲ ನಾನು ಅರ್ಜೆಂಟ್ ಹೋಗ್ಬೇಕು, ನನಗಿಲ್ಲ ನಾನು ಬಸ್ ಚಾರ್ಜಿಗೆ ಕಾಸು ಕೊಡು, ನನಗಿಲ್ಲ ಪೆಟ್ರೋಲ್ ಕಾಸು ಕೊಡು, ನನಗೆ ಇವತ್ತು ಹೋಗ್ತಾ ಇದ್ದೀನಿ, ನಾನು ವಾರ್ಷಿಕೋತ್ಸವ ಇದೆ, ನನ್ನ ಖರ್ಚಿಗೆ ಕಾಸು ಕೊಡು ಅಂತ ನೀವು ಜೋರಾಗಿ ಮಾತಾಡ್ಬೋದು. ಬೇರೆ ಫ್ರೆಂಡ್ಸ್ಗೆ ಎಲ್ಲಿ ಬೇಕೋ ರೋಪ್ ಹಾಕ್ಬೋದು. ನೀವು ಟೀವೀಲರಲ್ಲಿ ಬರ್ಬೇಕಂದ್ರೆ ಯಾರಾದ್ರೂ ಪಕ್ಕದಲ್ಲಿ ಬಂದು ನಿಲ್ಲಿಸ್ಬಿಟ್ಟು ಅವ್ರು ರೋಪ್ ಹಾಕ್ತೀರಾ. ಆದರೆ ನಮ್ಮ ಶಾಲೆಯ ಗುರುಗಳು ಏನು ಶಿಕ್ಷಕರು ಅಂತಿದ್ದಾರೆ, ಅವ್ರನ್ನೆಲ್ಲೇ ನೋಡಿದ್ರು ಏನೇ ನೋಡಿದ್ರು ನಾವು ಕಾಲಿಗೆ ನಮಸ್ಕಾರ ಮಾಡ್ತೀವಿ. ಅವ್ರನ್ನ ನಮ್ಮ ಗುರುಗಳು ಅಂತ ಹೇಳ್ಬಿಟ್ಟು ಅವ್ರಿಗೆ ನಾವು ಭಯ ಪಡೋದು, ಬೇರೆ ಯಾರಿಗೂ ಭಯ ಪಡೋದಿಲ್ಲ. ಯಾಕಂದ್ರೆ ಬೇರೆ ಅವ್ರು ಭಯ ಪಡ್ತೀವ ಯಾರು. ಅದೇ ನಮ್ಮ ಇವಾಗ ನಿಮ್ಮ ಟೀಚರ್ಸ್ ಇಲ್ಲಿರೋ ನಿಮ್ಮ ಪ್ರೊಫೆಸರ್ಸ್ ಯಾರಾದ್ರೂ ನಿಮ್ಮ ದಾರಿನಲ್ಲಿ ಕಾಣಿಸ್ತಾರೆ, ಏನಂತೀರ ನೀವು? ನಮಸ್ಕಾರ ಆಗ್ತಿರೋ
ಇವತ್ತು ನಾನು ನಮ್ಮ ಗುರುಗಳು ಇವತ್ತು ಇದ್ದಾರೆ, ನಮ್ಮ ಗುರುಗಳು ಬಿ ಡಿ ಕೃಷ್ಣಪ್ಪ ಅಂತ, ಅವ್ರು ಇವತ್ತು ನಮ್ಗೆ ಕಾಣಿಸಿದ್ರು. ನಾನು ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಆಗಿ ಸರ್ ನೀವು ಹೇಳಿರುವಂಥ ಬುದ್ಧಿ ಮಾತು ಆವತ್ತು ಅವ್ರನ್ನ ನಾವು ಬೈಕೊಳ್ತಾ ಇದ್ವಿ, ಏನಪ್ಪ ಹಿಂಗೆ ಮಾಡ್ತಾರೆ ಏನು ಅಂತ ನಾವು ಬೈಕೊಳ್ತಾ ಇದ್ವಿ ನಮ್ಮ ಆದ್ರೆ ಇವತ್ತು ಗೊತ್ತಾಗ್ತಾ ಇದೆ, ಆವತ್ತು ಅವ್ರು ಹೊಡೆದಿರೋ ಹೇಳಿಕೆ ನಾವು ಈ ಮಟ್ಟಕ್ಕೆ ಬರಬೇಕಂತ ಕಾರಣ ಅಂತ ಇವತ್ತು ಗೊತ್ತಾಗ್ತಿಲ್ಲ. 30 ವರ್ಷಗಳಾಗಿದೆ ಅಂತ ಹೇಳಿದ್ರೆ ಇದಕ್ಕೆ ವಿಶೇಷತೆ ಇದೆ. ಕೋಲಾರ ಅಂದ್ರೆ ಈ ಚಿನ್ನದ ನಾಡಲ್ಲಿ ಈ ಕಾಲೇಜಿಗೆ ಒಂದು ವಿಶೇಷತೆ. ಒಟ್ಟಿನಲ್ಲಿ ನೀವೆಲ್ಲರೂ ಸ್ಟೂಡೆಂಟ್ಸ್ ನಾನು ಇಷ್ಟೇ ಕೇಳ್ಕೊಳ್ಳೋದು, ವಿದ್ಯಾಭ್ಯಾಸ ತುಂಬಾ ಮುಖ್ಯ, ಬುದ್ಧಿ ತಿಳುವಳಿಕೆ ಅನ್ನೋದು ತುಂಬಾ ಮುಖ್ಯ. ಆದ್ರೆ ನೀವು ಮುಂದಿನ ಜೀವನದಲ್ಲಿ ಇವತ್ತು KAS ಅಂದ್ರೆ ಕರ್ನಾಟಕ ಅಂತ ಕೋಲಾರ ಅಂತಿತ್ತು, ಅಂದ್ರೆ ಲಾಯರ್ಸ್ ಅಂದ್ರೆ ಇವತ್ತು ನಮ್ಮ ಕೋಲಾರ ಲಾಯರ್ಸ್ ಅಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಹೈಯೆಸ್ಟ್ ಬೆಂಗಳೂರಲ್ಲಿ ಲಾಯರ್ ಇರೋದು ಕೋಲಾರ ಜಿಲ್ಲೆಯಲ್ಲಿ. ಯಾವತ್ತು ನಾವು ಎಲ್ಲದರಲ್ಲೂ ಹೈಯೆಸ್ಟ್ ಆಗಿರ್ಬೇಕು, ನಾವು ಲಾಯರ್ ಹೈಯೆಸ್ಟ್ ಇರಬೇಕು, ರೈಟ್ ಹೈಯೆಸ್ಟ್ ಇರಬೇಕು, KAS ಆಫೀಸರ್ಸ್ ಇರಬೇಕು, IAS ಆಫೀಸರ್ಸ್ ಇರಬೇಕು ನಮ್ಮಲ್ಲಿ. ಆತರ ನೀವು ಲಾಯರ್ ಅಂದ್ರೆ ಒಂದೇ ಲಾಯರ್ ಅಂತಿಲ್ಲ, ನೀವು ಲಾ ಮಾಡ್ಕೊಂಡು ನೀವು IAS ಮಾಡ್ಬೋದು, IPS ಮಾಡ್ಬೋದು, ಇನ್ನ ಬೇರೆ ಅಂತ ಅವಕಾಶಗಳು ತುಂಬಾ ಇರ್ತಾವೆ. ಆದ್ರೆ ಕಾನೂನು ಅನ್ನೋದು ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತ ಕಾನೂನನ್ನ ಉಳಿಸಿಕೊಳ್ಳುವಂತ ಜವಾಬ್ದಾರಿ ನಿಮ್ಮೆಲ್ಲರ ಕೈಯಲ್ಲೂ ಇದೆ. ಲಾ ಕಾಲೇಜ್ ಸ್ಟೂಡೆಂಟ್ಸ್ ಕೈಯಲ್ಲಿ ನಿಮ್ಮೆಲ್ಲರ ಕೈಯಲ್ಲೂ ಆ ಜವಾಬ್ದಾರಿ ಬಂದಿದೆ. ಖಂಡಿತವಾಗ್ಲೂ ಈ ಲಾ ಕಾಲೇಜ್ ವಿಚಾರದಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ನಾವೇನು ಹಿಂದೆ ಹೋಗೋದಿಲ್ಲ. ಈಗ ಹೊಸ ಬಿಲ್ಡಿಂಗ್ ಮಾಡ್ತಾರೆ ಕರ್ನಾಟಕದಲ್ಲಿ, ಎಲ್ಲೇ ಆಗಲಿ ಮಹಿಳೆಯರಿಗೆ ಸಪರೇಟ್ ಆಗಿ ರೆಸ್ಟ್ ರೂಮ್ಸ್ ಮಾಡಿ, ಟೀಚರ್ಸ್ ಆಗ್ಬೋದು, ಸ್ಟೂಡೆಂಟ್ಸ್ ಆಗ್ಬೋದು, ಅವ್ರಿಗೆ ಅದು ಬಿಟ್ಟು ಅವ್ರಿಗೆ ಪ್ರತ್ಯೇಕವಾದಂತ ಒಂದು ಕೊಠಡಿ ಮಾಡಿ ಅವ್ರು ರೆಸ್ಟ್ ಮಾಡಕ್ಕೆ ಅಂತ ಒಂದು ಕೊಠಡಿ ಮಾಡಿರೋದು ಎಲ್ಲೂ ಇಲ್ಲ. ನಾವು ಅದನ್ನ ಅರ್ಥ ಮಾಡಿಕೊಂಡು ಅದನ್ನೆಲ್ಲವನ್ನು ಮಾಡ್ತಾ ಇದ್ವಿ. ಆಮೇಲೆ ಈಗ ತಾನೇ ನಮ್ಮ ಅಂಬೇಡ್ಕರ್ ಸಾಹೇಬರು ಹೇಳಿದ್ರು, ಪಕ್ಕದಲ್ಲಿರ್ತಕ್ಕಂಥದ್ದು ಮಾಡಿ ಅದಕ್ಕೆ ಒಂದು ಜಾಯಿಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಚಂದ್ರು ಕಾಂಟ್ರಾಕ್ಟ್ ನಮ್ಮ ಚಂದ್ರು ಹೇಳಿದೆ. ನಾವು 2.5 ಕೋಟಿ ಆಗುತ್ತೆ ಇದನ್ನು ಕನೆಕ್ಟ್ ಮಾಡೋದಕ್ಕೆ ಅಂತ ಹೇಳಿದ್ರು. ಖಂಡಿತವಾಗ್ಲೂ 2.5 ಕೋಟಿ ಕೊಟ್ಟೋದನ್ನ ನಾನೇನು ದೊಡ್ಡ ವಿಚಾರ. ನೀವೆಲ್ಲರೂ ತಿಳ್ಕೋಬಹುದು, ಕರ್ನಾಟಕದಲ್ಲಿ ಯಾವುದಾದ್ರೂ ಒಂದು ಕರ್ನಾಟಕದಲ್ಲಿ ಕೋಲಾರಲ್ಲಿ ಹೇಳ್ತಾರೆ, ಕರ್ನಾಟಕದಲ್ಲಿ ಯಾವುದಾದ್ರೂ ಒಂದು ತಾಲೂಕಲ್ಲಿ ಹೈಯೆಸ್ಟ್ ಎಜುಕೇಶನ್ಗೆ ಪ್ರಿಫರೆನ್ಸ್ ಕೊಟ್ಟು ಕಟ್ಟಡಗಳು ಹಾಸ್ಟೆಲ್ ಬಿಲ್ಡಿಂಗ್ಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಕೋಲಾರ ಒಂದು ಮಾತ್ರ. ಇವತ್ತು ಲಾ ಕಾಲೇಜ್ ಬಿಲ್ಡಿಂಗ್ ಹಾಕೋದು, ನಮ್ಮ ಮಹಿಳಾ ಕಾಲೇಜ್ ಬಿಲ್ಡಿಂಗು, ಆಮೇಲೆ ನಮ್ಮ ಬಾಯ್ಸ್ ಕಾಲೇಜ್ ಬಿಲ್ಡಿಂಗು, ಹಾಸ್ಟೆಲ್ ಬಿಲ್ಡಿಂಗ್ಸ್ 6 ಹಾಸ್ಟೆಲ್ ಬಿಲ್ಡಿಂಗ್ಸ್ ಕಟ್ಟಿದ್ದೀವಿ. ಅದು ಬಿಟ್ಟು ಇನ್ನ ಹಾಸ್ಟೆಲ್ ಬಿಲ್ಡಿಂಗ್ಸ್ ಇವಾಗ ಸೋಮವಾರ ಒಂದು ಪೂಜೆ ನಮ್ಮ ಇದು ಸೀಸಂದ್ರಲ್ಲ ನಮ್ಮ ಪೆಂಶೆಟ್ಟಲ್ಲಿ ಅದು ನಿಂದೆ ಅದನ್ನು ಕಾಂಟ್ರಾಕ್ಟ್ ಇದೆ. ಪೆಂಶೆಟ್ಟಲ್ಲಿ ಅಂದ್ರೆ ನಮ್ಮ ತುಳೂರು ಪಂಚಾಯತಿ ಪೆಂಶೆಟ್ಟಲ್ಲಿ ಹತ್ರ ಅದನ್ನೊಂದು ಮಾಡ್ತಾ ಇದ್ವಿ. ಆಮೇಲೆ ಕಾರ್ಮಿಕರ ಮಕ್ಕಳಿಗೆ ಒಂದು ಬಿಲ್ಡಿಂಗ್ ನಮ್ಮ ಟಮಕ ಹತ್ರ 3 ಕೋಟಿ ಅದನ್ನು ಮಾಡೋದಕ್ಕೆ ಪೂಜೆ ಮಾಡ್ತಾ ಇದ್ದೀವಿ. ಇನ್ನ ಅನೇಕ ಸ್ಕೂಲ್ ಬಿಲ್ಡಿಂಗ್ಸ್, ಕಾಲೇಜ್ ಬಿಲ್ಡಿಂಗ್ಸ್, ಹಾಸ್ಟೆಲ್ ಬಿಲ್ಡಿಂಗ್ಸ್ ಅನ್ನ ಕಟ್ಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾಸ್ಟೆಲ್ ಅನ್ನ ಕಟ್ಟಿದೀವಿ, ಮಕ್ಕಳನ್ನ ಅದನ್ನ ಕಟ್ಟಿದೀವಿ. ಆಲ್ಟ್ರೇಷನ್ ಕೋಟ್ಯಾಂತರ ರೂಪಾಯಿ ಆಲ್ಟ್ರೇಷನ್ ಮಾಡ್ತಾ ಇದ್ದೀವಿ. ಅನೇಕ ಇಂಥ ಕಾರ್ಯಕ್ರಮಗಳು, ಹಾಸ್ಪಿಟಲ್ ಬಿಲ್ಡಿಂಗ್ಸ್ ಇಂಥದ್ದು. ಈ ಕೋಲಾರ ಜನಕ್ಕೆ ಅವಶ್ಯಕತೆ ಇರೋದೇನೆಂದ್ರೆ ಎಜುಕೇಶನ್, ಎಂಪ್ಲಾಯ್ಮೆಂಟ್ ಅಂಡ್ ಹೆಲ್ತ್. ಈ ಮೂರು ತುಂಬಾ ಇಂಪಾರ್ಟೆಂಟ್. ಈ ಮೂರಕ್ಕೆ ನಾವು ಆದ್ಯತೆ ಕೊಟ್ಟು ನಾವು ಮಾಡ್ತೇವೆ. ರೋಡ್ ಹಾಕೋದು 3 ವರ್ಷಗಳಿಂದ ನಾವು ಟ್ಯಾಕ್ಟರ್ ರೋಡ್ ಹಾಕ್ತೀವಿ, ಹೋಗ್ಬಿಟ್ಟು ತಿರ್ಗಾ ಹಾಕ್ತೇವೆ. ಆದ್ರೆ ಇವೆಲ್ಲ ಶಾಶ್ವತವಾಗಿರುವಂಥ ಕಟ್ಟಡಗಳು, ಬಿಲ್ಡಿಂಗ್ಸು, ಎಜುಕೇಶನ್ ಇದೆಲ್ಲ ಶಾಶ್ವತವಾಗಿರುವಂಥದ್ದನ್ನ ಖಂಡಿತವಾಗ್ಲೂ ನಾವು ಮಾಡ್ತೀವಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಅನೇಕ ಕಾರ್ಯಕ್ರಮಗಳು ಮಾಡಬೇಕು. ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಸಪೋರ್ಟು. ಲಾ ಕಾಲೇಜ್ ಸ್ಟೂಡೆಂಟ್ಸ್ ಅಂತ ಬುದ್ಧಿವಂತರು ನೀವು, 4 ಜನಕ್ಕೆ ಬುದ್ಧಿ ಹೇಳುವಂಥವ್ರು ನೀವು. ನಿಮ್ಮೆಲ್ಲರ ಒಂದು ಇದ್ರ ಮೇಲೆ ಚೆನ್ನಾಗಿ ನಡೀತಾ ಇದೆ ಅಂತ ಅನ್ಕೊಳ್ತಾ, ಖಂಡಿತವಾಗ್ಲೂ ಈ ಕಾಲೇಜಿನ ಅಭಿವೃದ್ಧಿಗಾಗಿ ಎಲ್ಲದಕ್ಕೂ ನಾವೆಲ್ಲ ಸಹಕರಿಸ್ತೀವಿ, ನಿಮ್ಮ ಜೊತೆಗೆ ಇರ್ತೀವಿ. ಆಮೇಲೆ ನಾವು 25 ವರ್ಷ ಆಗಿದೆ ಸಿಲ್ವರ್ ಜೂಬ್ಲಿ ಪ್ರೋಗ್ರಾಮ್ ಮಾಡಬೇಕು ಅಂತ ಈಗ ತಾನೇ ಸರ್ ಹೇಳಿದ್ರು. ಖಂಡಿತವಾಗ್ಲೂ ಸರ್ ಗ್ರ್ಯಾಂಡ್ ಆಗಿ ಮಾಡೋಣ. ಅದು ಒಂದು ದಿವಸ ಲೀವ್ ಮಾಡ್ಕೊಳ್ಳೋಣ, ಒಂದು ದಿವಸ ಲೀವ್ ಮಾಡಿ ಒಳ್ಳೆ ಅರೇಂಜ್ಮೆಂಟ್ ಮಾಡಿ, ಒಳ್ಳೆ ಊಟದ ಅರೇಂಜ್ಮೆಂಟ್ ಮಾಡಿ, ನಾವು ಒಳ್ಳೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಮ್ಮಲ್ಲೇ ಒಂದು ಗ್ರೂಪ್ಗಳು ಮಾಡಿ, ಹುಡುಗರಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಹುಡುಗಿರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ನಾವೆಲ್ಲ ತೋರ್ತು ಹೋಗ್ತೇವೆ. ಅದಂತೂ ಡೌಟ್ ಇಲ್ಲ. ಅವ್ರ ಭರತನಾಟ್ಯ ಅದೆಲ್ಲ ತುಂಬಾ ಚೆನ್ನಾಗಿ ಆಗ್ತದ. ಅದಕ್ಕೆ ನಮ್ಮ ಹುಡುಗರು ನಮ್ದು ಬೇರೆ ತಪ್ಪೆ ಡ್ಯಾನ್ಸ್ ನಮ್ದು. ಅವರು ಭರತನಾಟ್ಯ ಇತ್ತು, ಅದನ್ನು ಪ್ರೀತಿಯಿಂದ ಜನ ನೋಡ್ತಾರೆ. ತಪ್ಪೆ ಡ್ಯಾನ್ಸ್ ಅಂದ್ರೆ ಎಲ್ಲ ಎಗರೋದು ಇದು. ಅದರಿಂದ ಒಳ್ಳೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡಿ ಒಂದು ದಿವಸ ಹಬ್ಬದ ವಾತಾವರಣದಲ್ಲಿ ನಾವೆಲ್ಲರೂ ಸೇರಿ ಕೂತ್ಕೊಂಡು ಮಾತಾಡಿ ಮಾಡೋಣ ಅಂತ ಹೇಳ್ತಾ, ಬಿಟ್ಟಿದ್ದು ಏನೇನು ನಾವೆಲ್ಲ ಜೊತೆಗಿರ್ತೀವಿ, ಕೆಲಸ ಮಾಡ್ತೀವಿ. ಇನ್ನೊಂದು ಮುಖ್ಯವಾಗಿ ಏನು ಇವತ್ತು ನಮ್ಮ ಜಾಗೀರ್ ಹುಸೇನ್ ಅವರು, ನಮ್ಮ ಸುಬ್ರಹ್ಮಣ್ಯ ಅವರು, ಜೋಡೇಗೌಡರು, ನೀವೆಲ್ಲ ಇದ್ದೀರಾ, ಅಲ್ಲೇ ಸ್ಟೂಡೆಂಟ್ಸ್
ಖಂಡಿತವಾಗ್ಲೂ ನೀವು ಮಾಡ್ತಾ ಇರೋದಕ್ಕೆ ನಿಮ್ಗೆ ದೇವರು ಒಳ್ಳೇದು ಮಾಡಿ ನಿಮ್ಗೆಲ್ಲರಿಗೂ ಇನ್ನ ಶಕ್ತಿ ಕೊಟ್ಟು ಇನ್ನ ಈ ಕಾಲೇಜಿಗೆ ನಿಮ್ಮ ಸಹಕಾರ ಬೆಂಬಲವನ್ನು ಇರಲಿ. ನಿಮ್ಮ ಜೊತೆಗೆ ನಾವು ಇರ್ತೀವಿ, ನಾವು ಸಹಕಾರ ಇರ್ತೀವಿ, ನಾವು ಬೆಂಬಲವನ್ನು ಕೊಡ್ತೀವಿ. ಯಾಕಂದ್ರೆ ನೀವು ಮರ್ತಿಲ್ಲ, ಕಾಲೇಜ್ ನಾವು ಓದಿರೋದಂತೂ ಮರ್ತಿಲ್ಲ. ಅಂದ್ರೆ ಕೆಲವರು ಹೇಳ್ತಾರೆ, ಜನ್ಮ ಕೊಟ್ಟದ ತಂದೆ ತಾಯಿ ವಿದ್ಯೆ ಕೊಟ್ಟಿದ್ದ ಗುರುಗಳನ್ನು ಮರೆತರೆ ಅವ್ರಿಗೆ ಮುಂದಿನ ದಿನದಲ್ಲಿ ಒಳ್ಳೇದಾಗಲ್ಲ ಅಂತ. ಅದನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡು ಜನ್ಮ ಕೊಟ್ಟಿದ್ದ ತಂದೆ ತಾಯಿ ಎಷ್ಟು ಗೌರವವನ್ನು ಕೊಟ್ಟಿದ್ದೀರೋ ನಿಮ್ಗೆ ವಿದ್ಯೆ ಕೊಟ್ಟಿದ್ದಂತ ಕಾಲೇಜು ಆ ಕಾಲೇಜು ಇವಾಗ ಅದರಿಂದ ನೀವೆಲ್ಲ ಒಳ್ಳೇದಾಗಿದ್ದೀರಿ. ಅದರಿಂದ ನೀವು ಜ್ಞಾಪಕ ಇಟ್ಕೊಂಡು ಬಿದ್ದಿರುತ್ತೆ. ನಿಮಗೆ ಧನ್ಯವಾದಗಳು. ನಿಮ್ಮ ಜೊತೆಗೆ ನಾವು ಇರ್ತೀವಿ ಅಂತ ಹೇಳ್ತಾ ಅವ್ರ ಮಾತು ಹೇಳಿದ್ರು. ಅವ್ರು ಲಾಸ್ಟ್ ಅಲ್ಲಿ ಅವ್ರ ಮಾತು ಹೇಳಿದ್ರು, ನನ್ನ ಭಾಷಣ ಮುಗಿಸ್ತೀನಿ. ಅವರು ನೀವು ಮಾಡಿದ ಭಾಷಣ ಅಲ್ಲ, ನೀವು ಮಾಡಿದ್ದೇನೆ ಹಳೆಯದು ನಡವಳಿಕೆಗಳು ಏನಿದೆಯೋ ಅದನ್ನ ರೆಕಾರ್ಡ್ ಮಾಡಿ ಒಪ್ಪಿಸಿದ್ದೀರ ಜನಗಳಿಗೆ ಅಷ್ಟೇ. ಇವಾಗ ನಾವು ಸೊಸೈಟಿಗಳಲ್ಲಿ ಏನ್ ಮಾಡ್ತೀವಿ, ಇಂದಿನ ಸಭೆಯ ನಡವಳಿಕೆಗಳನ್ನು ಓದಿ ರೆಕಾರ್ಡ್ ಮಾಡೋದು ಅಂತ ಹೇಳ್ಬೇಕಂದ್ರೆ ಅದನ್ನ ರೆಕಾರ್ಡ್ ಮಾಡಿ ಒಂದು ಫೈಲ್ ಮಾಡಿ ಇಟ್ಟಿರ್ತೀವಿ. ಅದನ್ನ ಆ ರೀತಿ ಹಳೆಯದನ್ನ ನೀವು ಓದಿ ನಾವು ವರ್ತಿದ್ರು, ವಿದ್ಯಾರ್ಥಿಗಳು ವರ್ತಿದ್ರು, ವರ್ತಿದ್ರು ಅದನ್ನ ಜ್ಞಾಪಕ ವಿದ್ಯಾಯಿಂದ ನಮ್ಮ ಕಾಲೇಜಿಗೆ ಬಂದಿದ್ರು, ಈ ಮಾತನ್ನ ಹೇಳಿದ್ರು, ಈ ಮಾತನ್ನ ಹೇಳಿದಾಗ ನಮಗೂ ಖುಷಿ ಆಯ್ತು, ನಾವು ಇದು ಬಂದಿದ್ವಲ್ಲ, ಇದನ್ನ ಹೇಳಿದ್ವಲ್ಲ ಅಂತ ನಮಗೂ ಒಂದು ಜ್ಞಾಪಕ ಇರುತ್ತೆ. ಅದನ್ನ ನೀವು ಹೇಳಿದ್ದು ತುಂಬಾ ಒಳ್ಳೆಯದು. ಈ ಒಂದು ಸಂಸ್ಕೃತಿ ಪದ್ಧತಿಯನ್ನ ಎಲ್ಲ ಶಾಲೆಗಳಲ್ಲಿ ಇಟ್ಕೊಂಡು ಹಳೆಯದನ್ನ ಹೇಳಿ ಹೋದ್ಸಲಿ ಪ್ರೋಗ್ರಾಮ್ ನಡೆಯಿತು, ಇತ್ತು ಅಂದ್ರೆ ನಮ್ಗೇನಾಗುತ್ತೆ